ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಹೊಸ ಬ್ಯಾಂಕ್ ನೇಮಕಾತಿಯನ್ನ ತಗೊಂಡ್ಬಂದಿದ್ವಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. ಬೀದರ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಬೀದರ್ DCC ಬ್ಯಾಂಕ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆ ಅಂತ ನೋಡಿದ್ರೆ ಜನರಲ್ ಮ್ಯಾನೇಜರ್ ಹುದ್ದೆ ಇದಾಗಿದೆ. ಉದ್ಯೋಗ ಸ್ಥಳ ಬೀದರ್, ಕರ್ನಾಟಕ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಹೇಳಿ ಅವರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದಿಲ್ಲ. ನೆಕ್ಸ್ಟ್, ಇದರ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮ್ಯಾಕ್ಸಿಮಮ್ 65 ವರ್ಷದವರ ತನಕ ಅರ್ಜಿಯನ್ನ ಹಾಕೋಬಹುದು. ಅದಕ್ಕಿಂತ ಕಮ್ಮಿ ಇರೋರು ಕೂಡ ಹಾಕೋಬಹುದು. 65ಕ್ಕಿಂತ ಜಾಸ್ತಿ ಇರೋರು ಅರ್ಜಿಯನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ನೆಕ್ಸ್ಟ್, ಇದರ ಸೆಲೆಕ್ಷನ್ ನ ವಿವರ ತಿಳ್ಕೊಳ್ಳೋದ್ರೆ ಜಸ್ಟ್ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ಸಂದರ್ಶನ ಇರುತ್ತೆ ಅಷ್ಟೇ. ನೀವು ಅಪ್ಲಿಕೇಶನ್ ಹಾಕೋಬೇಕು. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ನೋಡಿ ಅವರು ಇಂಟರ್ವ್ಯೂಗೆ ಕರೀತಾರೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ, ರಿಟರ್ನ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಈ ಥರ ಯಾವುದು ಕೂಡ ಇರೋದಿಲ್ಲ. ನೆಕ್ಸ್ಟ್, ನೀವು ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋಬಹುದು, ಆನ್ಲೈನ್ ಮೂಲಕ ಕೂಡ ಹಾಕೋಬಹುದು. ಅಂದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಂ ಸಿಗುತ್ತೆ, ಅದನ್ನ ಫಿಲಪ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಗೊಂಡು ಅದನ್ನ ಫಿಲಪ್ ಮಾಡಿ ಅದರ ಜೊತೆಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೋದು. ಇದು ಆಫ್ಲೈನ್ ಮೂಲಕ ಕಳಿಸೋದು ಅಂತ ಹೇಳ್ತಾರೆ. ಅಂದ್ರೆ ಪೋಸ್ಟ್ ಮೂಲಕ ಅಥವಾ ಕೊರಿಯರ್ ಮೂಲಕ ಕಳಿಸ್ಕೊಡ್ಬೋದು, ಅಥವಾ ಅಡ್ರೆಸ್ ಹತ್ರ ಇದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು, ಅಥವಾ ಇಮೇಲ್ ಮುಖಾಂತರ ಕೂಡ ಕಳಿಸ್ಬೋದು. ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡಿ ಅದರಲ್ಲೆಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ ಇಮೇಲ್ ಮುಖಾಂತರ ಕೂಡ ಕಳಿಸ್ಬೋದು. ಇದು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದರ ವಿವರ. ಆದರೆ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡು ನಂತರ ಅರ್ಜಿಯನ್ನ ಹಾಕೊಳ್ಳಿ. ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ತಪ್ಪು ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದ್ರೂ ಇಂಟರ್ವ್ಯೂಗೆ ಕರೆಯೋದಾದ್ರೆ ಅಥವಾ ನಿಮಗೆ ಜಾಬ್ ಸಿಕ್ಕರೆ ಅವರು ಹೇಗೆ ತಿಳಿಸ್ತಾರೆ ಅಂದ್ರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು, ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಇದಿಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಆಫ್ಲೈನ್ ಮೂಲಕ ಪೋಸ್ಟ್ ಮೂಲಕ ಕಳಿಸೋದಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಕಾಪಿಯನ್ನು ಇಟ್ಕೊಳ್ಳಿ. ನೀವು ಇಮೇಲ್ ಮುಖಾಂತರ ಕಳಿಸೋದಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಫೋಟೋ ತೊಗೊಂಡು ಇಟ್ಕೊಳ್ಳಿ ಅಥವಾ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು, ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿದ್ಮೇಲೆ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ತಿದ್ದುಪಡಿ ಮಾಡೋದಕ್ಕೆ ಹೋಗ್ಬಿಡಿ. ತಿದ್ದುಪಡಿ ಆದರೆ ಅಪ್ಲಿಕೇಶನ್ನ ಹರಿದಾಕಿ ಹೊಸ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಕಳಿಸ್ಕೊಡಿ. ಗೊತ್ತಾಯ್ತಲ್ವಾ? ಯಾವ ಅಡ್ರೆಸ್ಗೆ ನೀವು ಅರ್ಜಿಯನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್, ಬೀದರ್ ಹೆಡ್ ಆಫೀಸ್, ಬಸವೇಶ್ವರ ಸರ್ಕಲ್, ಬೀದರ್ 58540. ಈ ಅಡ್ರೆಸ್ಗೆ ಪೋಸ್ಟ್ ಅಥವಾ ಕೊರಿಯರ್ ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಅಥವಾ ಇಮೇಲ್ ಕಳಿಸೋದಾದ್ರೆ ಯಾವ ಐಡಿಗೆ ಕಳಿಸ್ಬೇಕು ಅಂದ್ರೆ dccbank_bdr@yahoo.co.in. ಇದು ಈ ಇಮೇಲ್ ಐಡಿಗೆ ನೀವು 19 ಮೇ 2026 ಒಳಗಡೆ ಕಳಿಸ್ಕೊಡ್ಬೇಕಾಗತ್ತೆ. ನೀವು ಆಫ್ಲೈನ್ ಮೂಲಕ ಕಳಿಸೋದಾದ್ರೂ ಅಷ್ಟೇ 19 ಮೇ ಒಳಗಡೆ ಅರ್ಜಿ ತಲುಪೋ ಥರ ವ್ಯವಸ್ಥೆ ಮಾಡ್ಕೋಬೇಕು. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 4 ಮೇ 2026, ಕೊನೆಯ ದಿನಾಂಕ 19 ಮೇ 2026. ಇವಾಗ ನಿಮಗೆ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಈ DCC ಬ್ಯಾಂಕ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ಶಾರ್ಟ್ ನೋಟಿಫಿಕೇಶನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಶಾರ್ಟ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಒಂದೇ ಒಂದು ಪೇಜ್ ಇರುವಂಥದ್ದು. ಸಂಪೂರ್ಣ ಡೀಟೇಲ್ಸ್ ಬೇಕು ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಅದರ ಕೆಳಗಡೆನೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲಿ ಇರೋದನ್ನ ಕ್ಲಿಕ್ ಹೇರ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ಸಂಪೂರ್ಣ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅರ್ಜಿ ಹೇಗೆ ಸಲ್ಲಿಸಬೇಕು ನಾನು ಹೇಳಿದ್ನಲ್ಲ ಅದೇ ಡೀಟೇಲ್ಸ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾವ ವಿಳಾಸಕ್ಕೆ ಕಳಿಸ್ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. 19 ಮೇ ಕೊನೆಯ ದಿನಾಂಕ ಆಗಿರುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ರೆ ಕಚೇರಿಗೆ ಅಂದ್ರೆ ಬ್ಯಾಂಕಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಫೋನ್ ನಂಬರ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ಕಾಣಿಸ್ತಿದೆ ನೋಡಿ 08482226402 ಈ ನಂಬರು, ಅಥವಾ ಮೊಬೈಲ್ ನಂಬರ್ ಬೇಕು ಅಂದರೆ 7760163331 ಈ ಮೊಬೈಲ್ ನಂಬರು ಮತ್ತು ಲ್ಯಾಂಡ್ಲೈನ್ ನಂಬರಿಗೆ ನೀವು ಕಾಲ್ ಮಾಡಿ ಕೂಡ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ನೆಕ್ಸ್ಟ್, ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀ ಅರ್ಜಿ ಶುಲ್ಕ ಇರುತ್ತೆ. ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಅಂತ ತಿಳಿಸ್ಕೊಡ್ತಾ ಇದ್ದೀನಿ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಕ್ಯಾಟಗರಿ ಮತ್ತೆ ಕ್ಯಾಟಗರಿ 1 ಮತ್ತೆ ಅಂಗವಿಕಲ ಕ್ಯಾಟಗರಿ ಮತ್ತೆ ಮಾಜಿ ಸೈನಿಕ ಅಂದರೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ 2,000 ಅರ್ಜಿ ಶುಲ್ಕ ಇರುತ್ತೆ. ಮತ್ತೆ ಜನರಲ್ ಕ್ಯಾಟಗರಿ 2A 2B 3A 3B ಅವರಿಗೆ 5,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಈ ಅರ್ಜಿ ಶುಲ್ಕವನ್ನ ನೀವು ಹೇಗೆ ಪೇ ಮಾಡಬೇಕು ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ನ ತೆಗಿಬೇಕು, ಅಂದ್ರೆ DD ಅಂತ ಹೇಳ್ತಾರೆ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಯಾರ ಹೆಸರಿಗೆ ತೆಗಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ, ಬೀದರ್ ಇವರ ಹೆಸರಿಗೆ ನೀವು ಡಿಮ್ಯಾಂಡ್ ಡ್ರಾಫ್ಟ್ ನ ತೆಗಿಬೇಕಾಗತ್ತೆ. ಅರ್ಜಿ ನಮೂನೆ ಅಂದ್ರೆ ಅಪ್ಲಿಕೇಶನ್ ಫಾರಂ ಈ ವೆಬ್ಸೈಟ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ DCC ಬ್ಯಾಂಕ್ ಇಲ್ಲಿ ಕೆಳಗಡೆ ಇದೆ, DCCbank.com ಅಂತ ಇದೆ, ಬೀದರ್ DCCbank.com ಅಂತ, ಅಲ್ಲಿಂದ ತೆಗಿಬಹುದು. ಅಥವಾ ನಾವು ನಿಮಗೆ ಇದೇ ನಮ್ಮ ವೆಬ್ಸೈಟ್ ನಲ್ಲೇ ಕೊಟ್ಟಿದ್ದೀವಿ. ಇಲ್ಲಿ ಇದರ ಕೆಳಗೆ ಅಫಿಷಿಯಲ್ ನೋಟಿಫಿಕೇಶನ್ ಕೆಳಗಡೆ ಇದೆಯಲ್ಲ ಅಪ್ಲಿಕೇಶನ್ ಫಾರಂ ಅಂತ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಒಂದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ನಮ್ಮ ವೆಬ್ಸೈಟ್ನಿಂದನೇ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಗೊತ್ತಾಯ್ತಲ್ಲ? ಈ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ ಕೆಳಗಡೆ ಕೆಳಗಡೆ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಯಾವ ಪ್ಲೇಸಿಂದ ಕಳಿಸ್ತಾ ಇದ್ರೆ, ಯಾವ ಡೇಟ್ ಕಳಿಸ್ತಾ ಇದ್ದೀರಾ ಅದನ್ನ ಮೆನ್ಷನ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಇದರ ವಯೋಮಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ 65 ವರ್ಷ. ಅಪ್ಲಿಕೇಶನ್ ಫೀಸ್ ಕೂಡ ತಿಳಿಸಿದ್ದೀನಿ. ಸ್ಯಾಲ್ರಿಯನ್ನು ಅವರು ಕೊಟ್ಟಿರೋದಿಲ್ಲ. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಎಕನಾಮಿಕ್ಸ್ ಅಥವಾ ಫೈನಾನ್ಸ್ ಅಥವಾ ರಿಲೆವೆಂಟ್ ಸೇಮ್ ಡಿಗ್ರಿಯಲ್ಲಿ ಆಗಿರಬೇಕಾಗತ್ತೆ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಪ್ರತಿದಿನ ನಮ್ಮದೇ ವೆಬ್ಸೈಟ್ ಇಂದ ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡೋದು prgovernmentjobs.com ಅಂತ ಹೇಳಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿರುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ನಮ್ಮ ವೆಬ್ಸೈಟ್ನಲ್ಲಿ ಹಲವಾರು ಜಾಬ್ಸ್ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ನೀವೇನಾದರೂ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಇನ್ನೂ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯಿನ್ ಆಗಿ. ನಮ್ಮ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಕೂಡ ವಾಟ್ಸಪ್ ಟೆಲಿಗ್ರಾಮ್ ಲಿಂಕ್ ಇದೆ. ಮತ್ತು ಈ ನಮ್ಮದು ವೆಬ್ಸೈಟ್ ಇದೆಯಲ್ಲ prgovernmentjobs.com, ಅದರಲ್ಲೂ ಕೂಡ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಅಂತ ಇದೆ. ಇಲ್ಲೂ ಕೂಡ ಈ ಬಟನ್ನ ಕ್ಲಿಕ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ಸ್ನ ಪಡ್ಕೊಳ್ಳಿ.